ಚಿಲ್ಲಿ. ಎಫ್ ಎಂ ನಿಮ್ ಮನೆಗ್ ಬರ್ತಿದಂಗೆನೆ ನನ್ ಮನ್ಸ್ ತುಂಬಾ ಹಗ್ರ ಆಗ್ಬಿಡುತ್ತೆ ಕಣೋ. ಮ್ಯಾಗ್ನೆಟ್ ಹಾಗೆ ಚಿನ್ನಿ, ಕಬ್ಣ ಎಷ್ಟೇ ದೂರದಲ್ಲಿದ್ರು ಸೆರದ್ ಬಿಡುತ್ತೆ. ಅಂದ್ರೆ ಇಲ್ಲಿ ಕಬ್ಣ ಯಾರು ಮ್ಯಾಗ್ನೆಟ್ ಯಾರು? ನಾನ್ ಮ್ಯಾಗ್ನೆಟ್, ನೀನ್ ಕಬ್ಣ. ಹೋಗೋ, ನಂಗ್ ನಾಚಿಕೆ ಆಗತ್ತೆ. ಹುಡುಗಿರಂದ್ಮೇಲೆ ಇದೆಲ್ಲ ಇರ್ಲೇಬೇಕು ಬಿಡು. ಓ ಚಿಲ್ಲಿ, ನೀನೇನಿಲ್ಲಿ? ನಮ್ಮವರೆಲ್ಲ ನಾ ಅಲ್ಲೇ. ನಿಮ್ಮವ್ರ ಯಾರೇ ಅದು? ಇನ್ಯಾರೋ ನಾನೇ. ಓಹೋ, ತಾವ್ ಇಷ್ಟೊಂದ್ ಮುಂದುವರೆದ್ಬಿಟ್ಟಿದ್ದೀರಾ? ಮದ್ವೆ ಆಗ್ತಿರೋದೇ ಉಂಟಂತೆ, ಇನ್ ಮುಂದುವರೆದ್ರಲ್ಲಿ ಏನ್ ತಪ್ಪು? ತಪ್ಪೇನು ಇಲ್ಲಮ್ಮ, ಆದ್ರೆ ಮದ್ವೆ ಆದ್ಮೇಲೆ ಮುಂದುವರೆದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಅದ್ ನಮಗೂ ಗೊತ್ತಿದೆ, ಬೇರೆಯವರಿಂದ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲ ಬಂದ, ನಾನು ಚಿಲ್ಲಿ ಚೆನ್ನಾಗಿದ್ರೆ ನಿನ್ಗೇನಾದ್ರೂ ಹೊಟ್ಟೆ ಉರಿನಾ? ನನಗೆ ಯಾಕೋ ಹೊಟ್ಟೆ ಉರಿ, ನೀವಿಬ್ರು ತುಂಬಾ ಚೆನ್ನಾಗಿರಿ. ಆದ್ರೆ ಈ ಚಿಲ್ಲಿನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ಅಂತ ಹೇಳು. ಅದು ಚಿಲ್ಲಿ ನನ್ ಜೊತೆ ಇರ್ಬೇಕು ಅಂತ ಆಸೆ ಪಟ್ಲು. ಮದ್ವೆ ಆಗ್ಬೇಕಾದ್ರೆ ಹುಡುಗಿನ ಒಂದ್ ಸಣ್ಣ ಆಸೆ ಈಡೇರಿಸ್ತಾ ಇದ್ರೆ ನನ್ಗೂ ನಿನ್ಗೂ ವ್ಯತ್ಯಾಸ ಇರತ್ತಾ? ನನ್ನನ್ ಯಾಕೋ ಸೇರಿಸ್ಕೊಂಡು ಹೇಳ್ತಿದ್ಯಾ? ಓ ಸಾರಿ, ನನ್ಗೂ ಬೇರೆಯವ್ರಿಗೂ ವ್ಯತ್ಯಾಸ ಇರತ್ತಾ ಅಂದೆ. ಮದ್ವೆ ಆಗ್ಬೇಕಾದ್ರೆ ಹುಡುಗಿ ಒಂದ್ ಸಣ್ಣ ಆಸೆ ಈಡೇರಿಸ್ತಾ ಇದ್ರೆ ನನ್ನನ್ ಯಾರಾದ್ರೂ ಮನುಷ್ಯ ಅಂತಾರ? ಅದು ಕರೆಕ್ಟ್ ಬಿಡು, ಈಗ್ಲೂ ಯಾರು ನಿನ್ನ ಮನುಷ್ಯ ಅಂತ ಕರೆಯೋದಿಲ್ಲ. ಎಫ್ ಎಂ ಏನ್ ಮಂದ ನಿನ್ ಬಗ್ಗೆ ಇಷ್ಟೊಂದ್ ಹಗುರವಾಗಿ ಮಾತಾಡ್ತಿದ್ದಾಳೆ? ಅವಳ ಬುದ್ಧಿನೇ ಅಷ್ಟು ಬಿಡು ಚಿಲ್ಲಿ. ಅವಳು ಚೆನ್ನಾಗಿರಲ್ಲ, ಚೆನ್ನಾಗಿರೋನ ನೋಡಿನೂ ಸಹಿಸೋದಿಲ್ಲ. ಓಯ್, ನಾನ್ ಯಾಕೋ ಸಹಿಸೋದಿಲ್ಲ, ಅವಳ ಮನೆಗೆ ಯಾಕೆ ಕರ್ಕೊಂಡ್ ಬಂದೆ ಅಂತ ಕೇಳ್ತಿದ್ದೀನಿ ಅಷ್ಟೇ. ನೋಡು ಬಂದ, ಇವಳು ನನ್ನ ರೂಮಲ್ಲಿ ಇರಿಸ್ಕೋಬೋದಿತ್ತು. ಆದ್ರೆ ಮದ್ವೆ ಮುಂಚೆನೆ ನಾವಿಬ್ರು ಒಂದೇ ರೂಮಲ್ಲಿ ಇದ್ರೆ ಜನ ತಪ್ಪು ತಿಳ್ಕೊಳ್ಳೋದಿರ್ಲಿ, ನಮ್ ವಟಾರದವ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಚಿಲ್ಲಿನ ಇಲ್ಲಿ ಕರ್ಕೊಂಡ್ ಬಂದೆ. ಯಾರ್ಯಾರನ್ನ ಕರ್ಕೊಂಡ್ ಬಂದ್ ಇಲ್ಲಿ ಇರ್ಸಕ್ಕೆ ನನ್ ಮನೆ ಧರ್ಮಛತ್ರ ಅಲ್ಲ. ಯಾಕೆ ಮಂದ ಹೀಗೆಲ್ಲ ಮಾತಾಡ್ತಿದ್ಯಾ? ಎಫ್ ಎಂ ಇಲ್ಲೇ ಇರ್ತಂತಾನೆ, ಅವನ್ನ ಬೇಡ ಅಂದಿರೋಳು ನನ್ ಯಾಕೆ ಬೇಡ ಅಂತಿದ್ಯಾ? ಕರೆಕ್ಟ್ ಆಗಿ ಹೇಳ್ದೆ ಚಿಲ್ಲಿ. ನಾನ್ ಕೇಳ್ಬೇಕಾದ ಪ್ರಶ್ನೆನ ನೀನೇ ಕೇಳ್ಬಿಟ್ಟೆ. ನೋಡು ಬಂದ, ಚಿಲ್ಲಿ ಇಲ್ಲಿ ಇರೋದಕ್ಕೆ ನಿಮ್ ತಾತನ ಒಪ್ಕೊಂಡಿದ್ರು. ಅದು ಅಲ್ದೆ ತಾತ ಇರ್ಬೇಕಾದ್ರೇನೆ ಎಷ್ಟೋ ಸಲ ಚಿಲ್ಲಿ ಬಂದ್ ಇಲ್ಲಿದ್ಲು. ಅದಕ್ಕೆ ಅವಳನ್ನ ಕರ್ಕೊಂಡ್ ಬಂದೆ. ಈಗ ನೀನ್ ಬೇಡ ಅನ್ನೋದಾದ್ರೆ ಅವಳನ್ನ ವಾಪಸ್ ಕರ್ಕೊಂಡು ಹೋಗ್ತೀನಿ. ಆಮೇಲೆ ತಾತಂಗ್ ಫೋನ್ ಮಾಡಿ ಹಿಂಗಾಯ್ತು ಅಂತ ಹೇಳ್ತೀನಿ. ಏನೋ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಇದ್ರಲ್ಲಿ ಬ್ಲಾಕ್ ಮೇಲ್ ಮಾಡೋಂಥದ್ದೇನಿದೆ? ಎಫ್ ಎಂ ಮಂದಂಗೆ ನಾ ಅವ್ರ ಮನೇಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ನಾವು ರೇಣುಕಾಕನ್ ಮನೇಲಿ ಇಲ್ಲ ಮೀನಕ್ಕನ್ ಮನೇಲಿ ಇರೋಣ. ಸರಿಯಾಗಿ ಹೇಳ್ದೆ ಚಿಲ್ಲಿ. ಇನ್ಮೇಲೆ ನಾವ್ ಈ ಮನೆ ಕಾಲಿಡದೆ ಬೇಡ, ಬಾ ಹೋಗೋಣ. ಇವತ್ತು ತಾತ ಮನೆಗ್ ಬರ್ಬೋದು ಅನ್ಸತ್ತೆ, ಅಡ್ಗೆ ರೆಡಿ ಮಾಡ್ಕೋ. ಮನೆಗ್ ತಾತ ಬರ್ತಿದಾರಾ? ಹೇಳಕ್ಕಾಗಲ್ಲ, ನಿಮ್ ತಾತ ಏನ್ ಹೇಳಿ ಕೇಳಿ ಬರ್ತಾರ? ನಿನ್ನೆ ನನ್ ಕನ್ಸಲ್ಲಿ ತಾತ ವಟಾರಕ್ ಬಂದಂಗಿತ್ತು, ಅದಕ್ಕೆ ಹೇಳ್ದೆ ಅಷ್ಟೇ. ಸರಿ, ನಾವೇನ್ ಬರ್ತೀವಿ. ಚಿಲ್ಲಿ, ಸಾರಿ ಕಣೆ, ನಿನ್ ಮನ್ಸಿಗೆ ತುಂಬಾ ಬೇಜಾರ್ ಮಾಡ್ಬಿಟ್ಟೆ. ರೇಣುಕಾಕ ಮೀನಕ್ಕ ಸಂಸಾರಸ್ಥರು, ನಿನ್ಗ ಅವ್ರ ಮನೇಲಿ ಇರಕ್ಕೆ ಇರ್ಸು ಮುರ್ಸು ಆಗ್ಬೋದು, ಪರವಾಗಿಲ್ಲ, ನೀನ್ ನಮ್ ಮನೇಲೇ ಇರೋ. ಈಗ ತಾನೇ ಬೇಡ ಅಂದೆ, ಬಟ್ ಈಗ ಇರು ಅಂತಿದ್ದೀನಲ್ಲ. ಮಂದ ಯಾಕೆ ಹೀಗೆ? ಅವಳು ಸ್ವಲ್ಪ ಹಾಗೆ ಆನ್ ಅಂಡ್ ಆಫ್. ಮದ್ವಿಗಿಂತ ಮೊದ್ಲ ಚಿಲ್ಲಿನ ಕಾಕೊಂಡು ಊರೆಲ್ಲ ಹರಗಾಡೋದು ತಪ್ಪಲ್ಲ? ಅಕ್ಕ, ನಾವ್ ಓಡಾಡ್ತಿರೋ ತಪ್ಪಲ್ಲ, ನೀವ್ ನೋಡ್ತಿರೋ ದೃಷ್ಟಿ ತಪ್ಪು. ಹಿಂಗೆಲ್ಲವ್ರು ನಾನು ಬಾಳ ಬಂದಿ ನೋಡೇನವ. ನಾಳೆ ಏನಾರ ಹೆಚ್ಚು ಕಡಿಮೆ ಆದ್ಮೇಲೆ ಗೊತ್ತಾಗುದು ನಾವು ನೋಡಿದ ತಪ್ಪು, ನಾವ್ ಮಾಡಿದ ತಪ್ಪು ಅಂತ. ಮೈಲಾರಣ, ನಾವಿಬ್ರು ಸರಿಯಾಗೇ ಇದೀವಿ, ಆತರ ತೊಂದ್ರೆ ಏನಾಗಲ್ಲ. ನೋಡೋ ಎಫ್ ಎಂ, ತುಪ್ಪ ಬೇಕು ಅನ್ನಿಸ್ದಾಗ ಬೆಣ್ಣೆ ಕರಗಿಸೋದ್ರಲ್ಲಿ ಅರ್ಥ ಇದೆ. ಆದ್ರೆ ಯಾವತ್ತೋ ಬೇಕಾಗಿರೋ ತುಪ್ಪಕ್ಕೆ ಇವತ್ತೇ ಬೆಣ್ಣೆ ತಗೊಂಡು ಬೆಂಕಿ ಮುಂದೆ ಇಡೋ ತಪ್ಪಲ್ವೇ? ತುಪ್ಪು ನಿಂಗೆ ಚಿಲ್ಲಿ ಜೊತೆ ಓಡಾಡ್ಬೇಕು, ಸುತ್ತಾಡ್ಬೇಕು ಅಂತ ಆಸೆ ಏನಾದ್ರು ಇದ್ರೆ ಅವ್ರನ್ನ ಮದುವೆ ಆಗ್ಬಿಡು. ಎಫ್ ಎಂ ನನ್ ಮದ್ವೆ ಇದ್ರೆ ನಿಮ್ ದಾರಿ ಹೇಗ್ ಸರಳ ಆಗುತ್ತೆ? ಚಿಲ್ಲಿ, ನಮ್ ಎಫ್ ಎಂ ಮುಕುಂದನ್ಕಿಂತ ದೊಡ್ಡ ಅದನಲ್ಲ. ನಮ್ ಎಫ್ ಎಂ ಮದ್ವಿ ಮೊದ್ಲಾಕಂದ್ರ ಮುಕುಂದನ್ ಮದ್ವಿ ದಾರಿ ಸರಳ ಆಗ್ತದ ಅನ್ಲಿಕತ್ತಾನ. ಅಲ್ಲಕ್ಕ, ಸ್ವಂತ ಅಣ್ಣ ತಮ್ಮ ಅಂತ ಹೇಳಿದ್ರೆ ಅಣ್ಣನ್ ಮದ್ವೆ ಆಗ್ಲಿ ಅಂತ ತಮ್ಮ ಕಾಯೋದ್ರಲ್ಲಿ ಅರ್ಥ ಇದೆ. ಇಲ್ಲಿ ಎಫ್ ಎಂ ಯಾರೋ ಮುಕುಂದನೇ ಯಾರೋ, ಇವನ್ ಯಾಕೆ ಇವ್ನ್ ಮದ್ವೆ ಆಗ್ಲಿ ಅಂತ ಕಾಯ್ಬೇಕು? ಓ ಅಪ್ಪ, ಇವರಿಬ್ಬರದ್ದು ಒಂದು ನಮೂನೆ ಸೆಂಟಿಮೆಂಟ್ ಅಟ್ಯಾಚ್ಮೆಂಟ್. ಹೌದೌದ, ನಾ ಇಬ್ರು ಒಂದೊಂದು ಪ್ರಯಾಣ ಮಾಡೋ ಪ್ರಯಾಣಿಕರು. ಇಲ್ಲಿ ಪುಟ್ಟು ಬೇಡ, ನನ್ನ ತಾಲಿಪಟ್ಟು. ಸ್ವಲ್ಪ ಸುಮ್ಮನಿದ್ರೆ ಸರಿ. ನೀನ್ ಯಾಕೆ ಅವನ್ ಮೇಲೆ ಅವಾಜ್ ಆಗ್ತಿದ್ಯಾ? ಅವ್ನ್ ಮಾತ್ ಕೇಳಿದ್ರೆ ಅವಾಜ್ ಹಾಕೋದಿರ್ಲಿ, ತಟ್ಟಬೇಕು ಅನ್ಸುತ್ತೆ. ಬೆಚ್ಚಿ ಆಗ್ಬೇಡ ಪೆಂಗ್ವಿನಿ, ಡಾಕ್ಟ್ರೇ ಪೇಷಂಟ್ ಆದ್ರೆ ಕಷ್ಟ ಆಗ್ತದೆ. ಅಲ್ಲ ಎಪ್ಪೆಮ್ಮು, ನಮ್ಮ ಬೆಲ್ಜಪ್ಪ ಹೇಳಿದಾಗೆ ನೀನು ಚಿಲ್ಲಿ ನಿಂತದಕ್ಕೆ ರಪಕ್ಕ ಮದುವೆ ಆಗ್ಬಾರ್ದು. ಅಲ್ಲ, ನನ್ ಮದ್ವೆಗೆ ನನಗಿಂತ ನೀವುಗಳೇ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿರೋ ಆಗಿದೆ. ನನಗೂ ಚಿಲ್ಲಿನ ಆದಷ್ಟು ಬೇಗ ಮದ್ವೆ ಆಗ್ಬೇಕು ಅನ್ನೋ ಆಸೆ, ಆದ್ರೆ ಈ ವರ್ಷ ಮುಹೂರ್ತ ಸರಿ ಇಲ್ವಂತೆ. ಇದನ್ನೆಲ್ಲ ತಾವೇ ಕ್ರಿಯೇಟ್ ಮಾಡ್ತಿದ್ದೀರಿ. ಎಫ್ ಎಂ ಯಾಕ್ರಿ ಕ್ರಿಯೇಟ್ ಮಾಡ್ಕೊಳ್ತಾನೆ? ನಮ್ಮ ಅಣ್ಣ ಯಾವ್ದೋ ಜ್ಯೋತಿಷ್ಯರ ಹತ್ರ ಕೇಳಿದ್ರಂತೆ, ನಮ್ಮಿಬ್ರಿಗೂ ಈ ವರ್ಷ ಕಂಕಣ ಬಲ ಇಲ್ಲ ಅಂತ ಹೇಳಿದಾರಂತೆ. ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ ಬಾಸ್ ನಮ್ಮಿಬ್ರು ಮದ್ವೆನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿರೋರೋ ಏನೋ. ಏನ್ ಮಾಡೋದಪ್ಪ, ನನಗೂ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಾನೆ ಆಸೆ. ಹಾಗೆ ಅಂತ ಶಾಸ್ತ್ರ ಸಂಪ್ರದಾಯ ಬಿಟ್ಟು ಮಾಡೋದಕ್ಕಾಗಲ್ವಲ್ಲ. ರೀ ಕುರಿಗಳ, ಡುಬಾಖೋರ್, ಕೂರಿಗಳೇ ನರಿಗಳೇ ಅನ್ಬೇಡ, ಗುರುಗಳೇ ಅನ್ನು. ಸಾರಿ ರೀ ಗುರುಗಳ. ಸರಿ, ಅದೇನ್ ಹೇಳ್ಬೇಕಂತಿದ್ಯೋ ಬೇಗ ಹೇಳಿಲ್ಲ, ಅದನ್ನು ಮರ್ತೋಗ್ಬಿಡ್ತೀಯ ನೀನು. ಶಾಸ್ತ್ರ ಸಂಪ್ರದಾಯ ಬಿಟ್ಟು ಮಾಡುದಿಲ್ಲ ಅಂತೇಳಿ ಎಂತ ಚಲೋ ಮಾತಾಡ್ರಿ. ಯಾಕಂದ್ರೆ ನಾಳೆ ಚಂದಂಗ್ ಬದುಕ್ ಬಾಳ್ಬೇಕಾದವ್ರು ಇವ್ರು ನೋಡಿ. ನಾನೇನ್ ಹಾಳಾಗ್ಲಿ ಅಂತ ಬಯಸ್ತೀನ?
ನಾ ಹೇಳಿದ್ ಹಂಗಲ್ರಿ, ನೀವು ತಗೊಂಡಿರೋ ನಿರ್ಧಾರ ಚಲೋ ಅದ ಅನ್ರಿ. ಚೆನ್ನಾಗಿರೋದಕ್ಕೆ ತಗೊಂಡಿರೋದು. ನಿಮ್ ಜೊತೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ನೋಡ್ರಿ ಗುರುಗಳ. ಸುಮ್ನೆ ಮಾತಾಡ್ಬೇಡಯ್ಯ. ಬಾಸ್ ನಮ್ಮ ಮೈಲಾರಪ್ಪನವ್ರ ವಿಷಯ ಬಿಡಿ, ಅವ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸಾರಿ ಅಕ್ಕ, ಸೆಟ್ಲ್ಮೆಂಟ್ ಮಾಡಕ್ ಬರ್ಬೇಡ. ಅಲ್ಲ ಬಾಸ್, ಯಾರೊಬ್ಬ ಜ್ಯೋತಿಷ್ಯ ನಮ್ ಬಗ್ಗೆ ಏನೋ ಹೇಳ್ದ ಅಂತ ನಂಬ್ಕೊಂಡ್ ಕೂರೋ ಬದ್ಲು ನಮ್ ಜಾತಕನ ಬೇರೆ ಜ್ಯೋತಿಷ್ಯರ ಹತ್ರ ತೋರ್ಸಿದ್ರೆ ಹೇಗೆ? ಜ್ಯೋತಿಷ್ಯರು ಬದಲಾಗ್ಬೋದು ಕಣಯ್ಯ, ಆದ್ರೆ ಜಾತಕ ಬದಲಾಗತ್ತಾ? ಜಾತಕ ಬದಲಾಗದೆ ಇರ್ಬೋದು ಗುರುಗಳೇ, ಆದ್ರೆ ಈ ವರ್ಷ ಕಂಕಣ ಬಲ ಇಲ್ಲ ಅನ್ನೋದನ್ನ ಯಾವ್ದಾದ್ರು ಹೋಮ ಹವನ ಮಾಡಿ ನಿವಾರಣೆ ಮಾಡ್ಬೋದಲ್ವೇ? ನೋಡ್ರಿ, ಒಂದು ಕಾಯಿ ತೆಂಗಿನಕಾಯಿ ರೀ, ಉಪ್ಪಿನಕಾಯಿ. ಕಾಯಿ ಅಂದ್ರೆ ತೆಂಗಿನಕಾಯಿನೇ ಅಲ್ಲಮ್ಮ, ಇನ್ನೇನ್ ಹಣ್ಣಾಗ್ಬೇಕಾಗಿರೋ ಕಾಯಿ. ಮಾವಿನಕಾಯಿ, ಹಲಸಿನಕಾಯಿ, ಬಾಳೆಕಾಯಿ. ಅಷ್ಟು ಸಾಕ್ರಿ, ಮುಂದೆ ಕೇಳ್ರಿ. ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಅಷ್ಟೊಂದು ಹೇಳ್ದೆ. ಈಗ ಹಣ್ಣಾಗ್ಬೇಕಾಗಿರೋ ಕಾಯಿ ಹಣ್ಣಾದ್ಮೇಲೆ ತಿಂದ್ರೆ ಸಿಹಿಯಾಗಿರುತ್ತೆ. ಅದೇ ನಾವು ಬಲವಂತವಾಗಿ ಹಣ್ಣು ಮಾಡಿ ತಿಂದ್ರೆ ಒಂದು ಹುಳಿ ಇರುತ್ತೆ, ಇಲ್ಲ ಹೋಗಿರುತ್ತೆ. ಹಾಗೆ ಇಲ್ದೇ ಇರೋ ಮುಹೂರ್ತದಲ್ಲಿ ಹೋಮ ಹವನ ಮಾಡಿಸಿ ಮದುವೆ ಮಾಡಿಸಿದ್ರೆ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ. ಅದೇ ಟೈಮ್ ಕೆಟ್ರೆ ಅನುಭವಿಸೋರು ಇವರಿಬ್ರೆ ತಾನೆ. ಕರೆಕ್ಟ್ ಸರ್, ನಿಮ್ ಥಿಂಕಿಂಗು ನನ್ ಥಿಂಕಿಂಗು ಎರಡು ಒಂದೇ. ಆದ್ರೆ ಲೆವೆಲ್ ಬೇರೆ ಬೇರೆ. ಹಾಗಾದ್ರೆ ಈ ವರ್ಷ ನಿಮ್ಮ ತಂಗಿಯ ಮದುವೆ ನಡೆಯುವುದಿಲ್ಲ ಅದೇ ಬೇರೆ? ಮುಂದಿನ ವರ್ಷ ನಿಲ್ಲಲ್ಲ. ಸರಿ ಬಾಸ್, ನೀವ್ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತೀರಾ. ನಮ್ಮ ಮದ್ವೆ ಮುಂದಿನ ವರ್ಷನೇ ಆಗ್ತೀವಿ ಬಿಡಿ. ಆದ್ರೆ ಮದ್ವಿಗಿಂತ ಮೊದ್ಲ ನಿಮ್ ತಂಗಿ ನಮ್ FM ಗ ಓಡಾಡೋದು ಕಡಿಮೆ ಮಾಡಂತ ಹೇಳ್ರಲ್ಲ. FM ಜಾಸ್ತಿ ಓಡಾಡ್ಬೇಡ್ರಪ್ಪ, ಸಾಧ್ಯ ಆದಷ್ಟು ಮನೇಲೇ ರೀ. ನಾ ಹೇಳಿದ್ ಹಂಗಲ್ರಿ, ಇಬ್ರು ಜಾಸ್ತಿ ಜೊತೆಗೆ ಇರೋದ್ ಬೇಡ ಅಂತ ಹೇಳಿದ್ರಿ. ನೋಡಮ್ಮ, ಈ ವಿಷಯದಲ್ಲಿ ನನ್ನ ತಂಗಿ ಬಗ್ಗೆ 100ಕ್ಕೆ ನಂಬಿಕೆ ಇದೆ. ನೀವ್ ಯಾರು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಏನಮ್ಮ ಚಿಲ್ಲಿ? ಈ ರೀತಿ ಸೈಲೆಂಟ್ ಆಗಿ ಹೇಳೋ ಬದಲು ಮೆಣಸಿನ್ಕಾಯಿ ತಿಂದು ಉಗಿದಾಡ್ಬೇಕಿತ್ತಣ್ಣ. ಅವ್ರು ಮುಗಿಯಕ್ ನಾನ್ ಮೆಣಸಿನ್ಕಾಯಿ ತಿನ್ಬೇಕೇನಮ್ಮ? ಚಿಲ್ಲಿ ಚಂದ್ರಿಕಾ ಅವನ ಹೆಸರ ಬರಬ್ಬರ್ ಇಟ್ಟಾರ. ಏನೋ ಹೇಳ್ದಾಗಿತ್ತು? ಏನಿಲ್ರಿ ಸರ, ನಿಮ್ ತಂಗಿ ಬಗ್ಗೆ ಇಷ್ಟು ನಂಬಿಕೆ ಇಟ್ಟಾರಲ್ಲ ಅಷ್ಟು ಸಾಕು ಅಂದೆ. ಸರಿ ಆಗಿದ್ರೆ ನಾನು ಇನ್ನು ಹೋಗ್ಬರ್ತೀನಿ. ಬನ್ನಿ ಸರ್, ಕಾರ್ ಹತ್ತಿಸ್ಬಿಟ್ಟು ಬರ್ತೀನಿ. ಯಾಕೆ ನೀನ್ ಬರ್ದೇ ಹೋದ್ರೆ ನನ್ನ ಕಾರ್ ಹತ್ತಕ್ ಬರಲ್ವಾ? ಇಲ್ಲೇ ಕೂತ್ಕೊಳ್ಳಯ್ಯ, ನನ್ನ ತಂಗಿ ಬೇಜಾರ್ ಮಾಡ್ಕೊಳ್ತಾಳೆ. ಓಕೆ FM, ನಾವಿಬ್ರು ಹೊರಗಡೆ ಹೋಗೋಣ. ನಿಮ್ಮ ಅಣ್ಣನೇ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ಇನ್ನೂ ಯಾಕೆ ಯೋಚನೆ ಮಾಡ್ತೀರಿ? ಹೋಗಿ ಆರಾಮಾಗಿ ಸುತ್ತಾಡ್ಕೊ ಬನ್ನಿ. ಯಾವ ಸಿನಿಮಾಗೆ ಹೋಗ್ತಿರೋ? ಫಸ್ಟ್ ಮೆಣಸಿನ್ಕಾಯಿ ಬಜ್ಜಿ ತಿಂತೀವಿ, ಬುದ್ಧಿ ಚುರ್ಕಾದ್ರೆ ಆಮೇಲೆ ಸಿನಿಮಾಗೆ ಹೋಗ್ತೀವಿ. ಅಲ್ರಿ, ನಮ್ FM ಇಷ್ಟು ದಿನ ಮಂದ 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 ಅನ್ಕೊಂಡು ಮಂದಾನ್ ಹಿಂದ ಬಿದ್ದಿರ್ತಿದ್ದ. ಆದ್ರೆ ಏಕಾಏಕಿ ಚಿಲಿನ್ ಪ್ರೀತಿ ಮಾಡ್ಲಿಕ್ಕತ್ತಾನಲ್ಲ, ಸಾಲದಕ್ಕ ಅಕ್ಕಿನ ಮದ್ವೆ ಆಗ್ತಾನಂತ ಬೇರೆ ಹೇಳಿಕತ್ತಾನ್ರಿ. ನಮ್ FM ಯಾಕೆ ಹಿಂಗ್ ಬದ್ಲಾದ? ಅದರಲ್ಲಿ ಆಶ್ಚರ್ಯ ಪಡುವಂತದ್ದು ಎಂತದಿಲ್ಲ ಪುಟ್ಟಿ ಬಂಗಾರಮ್ಮ. ಯಾವತ್ತೋ ನಡಿಬೇಕಾದದ್ದು ಇವತ್ತು ನಡೆದಿದೆ ಅಷ್ಟೇ. ಅದರಲ್ಲಂತೂ ನಮ್ಮ ಪೆಂಗ್ವಿನ್ FM ಅನ್ನು ಯಾವಾಗ ಪ್ರೀತಿ ಮಾಡ್ಲಿಕ್ಕೆ? ಅವಳ ಮನಸ್ಸಲ್ಲಿ ಇರುವುದೇ ನಾನು. ಚಿಂಗ್ಲಿ ಮುಂಗ್ಲಿ, ಇನ್ನೊಂದ್ಸರಿ ನಮ್ ವಿಷಯ ಮಾತಾಡಿದ್ರೆ ಕಣ್ಣಗ್ ಹಾಕಿರೋ ಕನ್ನಡತನ ಕಾಲಿಗೆ ಹಾಕ್ಬೇಕಾಗತ್ತೆ. ನೋ ಪ್ರಾಬ್ಲಮ್, ಅಲ್ಲಿಯೂ ಕೂಡ ನಿನ್ನನ್ನೇ ನೋಡ್ತಾ ಇರ್ತದೆ. ಸನ್ನಿ ಮೀರ್ದು ಪಾರ ಇರ್ನ ಅಟ್ಟೆಕಾರ ಮರ ಕಟ್ಟಿದ ಪಾರ ಇರ ಮಂಜಲ್ ಕಾಯಿಲೆ ಬರ ಇರ್ನ ಫ್ಲವರ್ ಏರೇರು ತುಂಬಂದು ಪಾರ ದಾನೆ ಪೈಪರೇ ಕಟ್ಟಿಕೊಂಡಿರೋ ಬುಡದಿ ಮುಂದೆ ಮಂದ ನನ್ನನ್ನೇ ಪ್ರೀತಿಸ್ತಾರೆ ಅಂತ ಹೇಳ್ತೀರಲ್ವಾ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಮಾರೇರೆ? ಅದು ಹಾಗೆಲ್ಲ ನಾನು ಅಕ್ಕದಕ್ಕೊಳ್ಳು. ನಮ್ಮ ಪೆಂಗ್ವಿನ್ FM ಅನ್ನು ಪ್ರೀತಿಸುವುದಿಲ್ಲ, ಜೊತೆಗೆ FM ಕೂಡ ಪೆಂಗ್ವಿನ್ ಅನ್ನು ಪ್ರೀತಿಸುವುದಿಲ್ಲ ಅಂದೆ. ಲೇ ಚಂಗ್ಲು, ಬೈ ಮಿಸ್ಟೇಕ್ ಮಂದ ನಿನ್ನ ಪ್ರೀತಿಸ್ತಾಳೆ ಅಂದೇನೋ? ಎಕ್ಸಾಕ್ಟ್ಲಿ ಮಂಗ್ಳು. ನೀವೆಲ್ಲರೂ ನನ್ನ ಏನಂತ ಅನ್ಕೊಂಡಿದ್ದೀರಾ? ಆ FM ನೋಡಿದ್ರೆ ದಿನಕ್ಕೂ ನನ್ನ ನಾಟಕ ಆಡ್ತಾನೆ. ಇನ್ನಿ ಚಿಂಗ್ಲಿ ಮುಂಗ್ಲಿ ಕಿನ್ನಿ ನನ್ನ ಪ್ರೀತ್ಸ ಅಂತ ಹೇಳ್ತಾರೆ. ಇನ್ನಿ ಮುಕುಂದ ಕಿನ್ನಿ ನಾ ಇಲ್ಲ ನಿನ್ ಸಂಬಂಧ ಅಂತ ಹೇಳ್ತಾನೆ. ಇವ್ರ್ಯಾರು ನಂಬೇಡ ಅಂತ ನಾನು ಹೇಳಲ್ವೇ? ಅಂದ್ರೆ ನಿಮ್ಮನ್ ಮದ್ವೆ ಆಗು ಅಂತೀರಾ? ಅದನ್ ಬಿಟ್ಟು ಇನ್ನೇನ್ ಹೇಳಕ್ಕಾಗುತ್ತೆ? ರೀ ಬೋನರ್, ನಿಮ್ ದೇಹಕ್ಕೆ ವಯಸ್ಸಾಗಿದೆ ಹೊರತು ನಿಮ್ ಮನ್ಸಿಗೆ ವಯಸ್ಸೇ ಆಗಿಲ್ಲ. ಅಲ್ಲ ರೀ, ಒಳ್ಳೆ ಚಿಕ್ಕ ಹುಡುಗರ ತರ ಮಾತಾಡ್ತಿರಲ್ಲ. ನಿಮ್ ವಯಸ್ಸೇನು ನನ್ ವಯಸ್ಸೇನು? ಮಗಳಿರ್ಲಿ ಮೊಮ್ಮಗಳು ಕೂಡ ನನ್ ವಯಸ್ಸೊಳಾಗಿರ್ತಿದ್ಲು. ಏನ್ ಮಂದ ಈ ತರ ಮಾತಾಡ್ತೀಯ? ನನಗಂತ ವಯಸ್ಸು ಏನಾಗಿದೆ? 38 ಬರೀ ಯೂಸೇ ಅಷ್ಟೇ, ಬೇರೆ ಯಾರು ಹೇಳೋದಿಲ್ಲ. ಮದ್ವೆ ಆಗಿಲ್ಲ ಅಂತ ವಯಸ್ಸು ಯಾಕ್ರಿ ಮುಚ್ಚಿಡ್ತೀರಾ? ಸ್ವಲ್ಪ ಸುಮ್ನೆ ನಿಂತ್ಕೊಂಡ್ಬಿಡಿ. ನಿಮ್ಮಂದ MPR ವಿಷಯ ಬೇಡ, FM ಬಗ್ಗೆ ಮಾತಾಡ. ನಮ್ FM ಚಿಲ್ಲಿ ಮೇಲಿನ ಪ್ರೀತಿಯಿಂದ ಈ ಮದುವೆ ಒಪ್ಕೊಂಡಿಲ್ಲ. ಅವ್ರನ್ನ ಗುರುರಾಜ್ ಕುಲಕರ್ಣಿ ಅವ್ರದಾರಲ್ಲ, ಅವ್ರ ಆಸ್ತಿ ಸಂಬಂಧ ಒಪ್ಕೊಂಡಾನ. ಒಪ್ಕೊಂಡ್ ಹಾಳಾಗೋಗ್ಲಿ ಅಕ್ಕ, ನಾನೇನ್ ಬೇಡ ಅನ್ನ. ನನ್ ಕೈಗೆ ಆಸ್ತಿ ಸಿಗೋವರ್ಗು ಒಂದ್ ಮದ್ವೆ ಆಗ್ಬಾರ್ದಿತ್ತು. ನಾಳೆ ಬಂದ್ ತಾತ ನಿಮ್ ಯಜಮಾನ್ರು ಎಲ್ಲಿ ಅಂತ ಕೇಳಿದ್ರೆ ನಾನ್ ಏನ್ ಹೇಳಿ? ಮುಂದೊಂದ್ ದಿನ ಈ ರೀತಿ ಆಗುತ್ತೆ ಅಂತ ನಮ್ಗೆ ಯಾವಾಗ್ಲೂ ಗೊತ್ತಿತ್ತು. ಅದಕ್ಕೆ ತಾನೇ ನಮ್ಮನ್ನ ರೆಡಿಮೇಡ್ ಗಂಡ ಮಾಡ್ಕೋ ಅಂತ ಕೇಳ್ಕೊಂಡಿದ್ದು. ಆ FM ನ ರೆಡಿಮೇಡ್ ಗಂಡನಾಗ್ ಮಾಡ್ಕೊಂಡಿರೋದಕ್ಕೆ ತಾತ ಆಸ್ತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ ನಿಮ್ಮನ್ನೇನಾದ್ರೂ ಆ ಪ್ಲೇಸ್ ಅಲ್ಲಿ ತೋರ್ಸಿದ್ರೆ ಮುದ್ಕೊಂಡ್ ಮದ್ವೆ ಆಗಿದ್ಯಲ್ಲ ಅಂತ ಆಸ್ತಿ ಕೊಡೋದಿರ್ಲಿ, ಮನೆ ಹತ್ರ ಕೂಡ ಬರ್ತಿರ್ಲಿಲ್ಲ. ನೋಡ ಬಂದ, ಪದೇ ಪದೇ ನಾನು ವಯಸ್ಸಿನ ಬಗ್ಗೆ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಈ MP ಬಗ್ಗೆ ಗೊತ್ತಲ್ಲ, ಈ MP ತೆಪ್ಪಗಿದ್ರೆ ಬೆಪ್ಪ, ತಿರುಗಿದ್ರೆ ಎಗರುತ್ತೀನಿ ತಲೆ ಚಿಪ್ಪ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನನ್ ಮದ್ವೆ ವಿಷಯ ಮಾತಾಡದೆ ತೆಪ್ಪಗೆ ಬೆಪ್ಪನ್ ತರಾನೇ ಕುತ್ಕೊಂಡ್ಬಿಡಿ.
ಆರ್ಪಿ ಅವ್ರ ರಾಜ ಪುರೋಹಿತ ಅಲ್ಲ ಕಣಯ್ಯ, ಮರ್ಯಾದ ಪುರುಷೋತ್ತಮ. ಅವ್ರ ಬಿಡ್ರಿ, ನೀವ್ ಯಾಕ್ರಿ ನಡು ಮಾತಾಡಿ ನಮ್ ನಂದಕಿನಿ ಕಡೆಯಿಂದ ಮಾರಿ ಮುಗಿಸ್ಕೋತೀರಿ? ನಿಮ್ ವಯಸ್ಸಿಗೆ ಕಿಮ್ಮತ್ ಕೊಟ್ಟು ಸುಮ್ಮನೆ ನಿಂತ್ಕೋರಿ. ಲೇ ಮರುಗುಳಿ, ಇಷ್ಟೊತ್ತು ಅವಳು ಮಾತಾಡಿ ಸಾಲದು ಅಂದ್ಬಿಟ್ಟು ನನ್ನ ವಯಸ್ಸಿನ ಬಗ್ಗೆ ನೀನು ಮಾತಾಡ್ತಿದ್ಯೇನೋ? ನೀವು ಮಾತಾಡ್ದ ಹಂಗಾರಿ ಪಾಪ ಕಷ್ಟ ಅಂತ ಹೇಳ್ಕೊಳಕ್ ಬಂದಾಳು. ಆಕಿ ಕನಿಕಾಯ ತೋರ್ಸುದ್ ಬಿಟ್ಟ ಆಕಿ ಕಷ್ಟದಾಗೆಲ್ಲ ಅರ್ಥ ಮಾಡ್ಕೊಂಡು ಬರ್ತಾರಲ್ಲ. ಹಾಳಾಗೋಗ್ಲಿ ಮಾತಾಡ್ಕೊಂಡ್ರವ. ಓಯ್ ರೇಣುಕಾ, ಈ FM ಮತ್ತೆ ಮಂದ ವಿಷಯದಲ್ಲಿ ಎಂತ ಮಾಡುದು ಅಂತ ಹೇಳ? ಅದು ನಾನು ಕೇಳಿದ್ರೆ ನಾ ಏನ್ ಮಾಡ್ಲಿ? ಇದು ಕುದ್ರ ಕೊಡ್ಬೇಕಾದಕ್ಕೆ ನಮ್ ಗಿಡ್ಡಿನ ತಾವೇನ್ ಅಡ್ಕೆ ನಾನು ಅಕ್ಕ. ಈ ರೀತಿ ಬೇಡ್ದಿರ ಮಾತುಗಳನ್ನ ಆಡೋದ್ ಬಿಟ್ಟು ತಾತನ ಆಸ್ತಿ ನನ್ ಕೈ ಸೇರೋರ್ಗು ಆ FM ಚಿಲ್ಲಿಗೂ ಮದ್ವೆ ಆಗ್ಬಾರ್ದು. ಆ ರೀತಿ ಏನಾದ್ರು ಐಡಿಯಾ ಕೊಡು. ಇದಕ್ಕಿರೋದ್ ಒಂದೇ ದಾರಿ. ಯಾವ್ದಕ್ಕ? ನೀ FM ಅನ್ನು ಪ್ರೀತಿಸ್ಬೇಕು. ಏನಕ್ಕ ನೀನು ಡಿಫ್ರೆಂಟ್ ಆಗಿ ಐಡಿಯಾ ಕೊಡ್ತೀಯ ಅಂದ್ರೆ ನೀನು ಸುತ್ತಲೂ ನಿಂತಿರೋ ತರನೇ ಮಾತಾಡ್ತಿದ್ಯಲ್ಲ. ಪ್ರೀತಿಸ್ಬೇಕಂದ್ರೆ ಖರೇನೇ ಅಲ್ಲ ಮತ್ತೆ ಬರ್ಲಿ ಹೇಳ್ತೀನಿ. FM ಗುಳ್ಳೆನರಿ ನೀ ದೂರ ಸರಿ ಅಂತ ಒಂದ್ ಮೂವಿ ಬಂದಿದ್ಯಂತೆ, ಹೋಗಿ ನೋಡ್ಕೊಂಡ್ ಬರೋಣ. ಗುಳ್ಳೆನರಿ ನೀ ದೂರ ಸರಿ ಅನ್ನೋದು ಒಂದ್ ಸಿನಿಮಾ ಟೈಟಲ್. ಓ, ಒಂದ್ ಟೈಟಲ್, ಇನ್ನೇನ್ ಒಂದ್ ಟೈಟಲ್ಗೆ ಎರಡೆರಡು ಸಿನಿಮಾ ಇರುತ್ತಾ? ಯಾಕಂದ್ರೆ ಒಂದ್ ಸಿನಿಮಾಗೆ ಎರಡೆರಡು ಟೈಟ್ಲ್ ಇರ್ತಾರೆ. ಇದ್ರಲ್ಲೂ ಇದೆಯಲ್ಲ, ಗುಳ್ಳೆನರಿ ನೀ ದೂರ ಸರಿ ಮೈನ್ ಟೈಟ್ಲು, ಇನ್ನು ಸಬ್ ಟೈಟ್ಲು ಬೇಡ ನಿನ್ ಹೊಟ್ಟೆ ಉರಿ. ಹೊಟ್ಟೆ ಉರಿ ಅಂತ ನನ್ ನೋಡ್ಕೊಂಡು ಯಾಕೆ ಹೇಳ್ತಿದ್ಯಾ? ಹಾಗಲ್ಲ ಮಂದ, ನಾನ್ ಸಬ್ ಟೈಟಲ್ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೇ ಅಲ್ಲ ಚಿಲೆ. ಇಷ್ಟಕ್ಕೂ ನಾವ್ ಸಿನಿಮಾಗ ಹೋದ್ರೆ ನಿಂಗೆ ಹೊಟ್ಟೆವ್ರಿ. ಅದೇ ಮತ್ತೆ ಗುಳ್ಳೆನರಿ ಸಿನಿಮಾ ಟೈಟಲ್ ಗುಳ್ಳೆನರಿ ಅಂತ ಇದೆ ಅಂತ ಸಿನಿಮಾಗ್ ಯಾಕೆ ಹೋಗ್ತೀರಾ ಅಂತ ಕೇಳಿದೆ. ಬಿಡು, ಇನ್ನೊಂದ್ ಮೂವಿ ಬಂದಿದೆ, ಹತ್ರ ಕುತ್ಕೊಂಡ್ ನೋಡು ಅಂತ. ಆ ಮೂವಿ ನೋಡ್ತೀವಿ. ಹತ್ರ ಕುತ್ಕೊಂಡ್ ನೋಡೋದಾ? ಮೂವಿ ಹೆಸರು ಬರೀ ಮೂವಿ ಹೆಸರು ಅಷ್ಟೇ ಅಲ್ಲ ಚಿಲೆ, ನಾವೇನ್ ಸಿನಿಮಾನ ದೂರ ಕುತ್ಕೊಂಡ್ ನೋಡ್ತೀವ, ಇಬ್ರು ಹತ್ತರ ಕುತ್ಕೊಂಡೇ ನೋಡೋಣ. ಲೋ FM ರಿಲೀಸ್ ಆದ ದಿವಸ ತುಂಬಾ ರಶ್ ಇರುತ್ತೆ ಕಣೋ. ಹೇಗೋ ಸಿನಿಮಾಗ್ ತಾನೇ ಹೋಗ್ತಿರೋದು, ಒಂದೆರಡು ದಿವಸ ಬಿಟ್ಟು ಹೋಗಿ. ಈಗ ಬರ್ತಿರೋ ಸಿನಿಮಾಗಳೆಲ್ಲ ಶುಕ್ರವಾರ ರಿಲೀಸ್ ಆಗಿ ಶನಿವಾರ ಬೇರೆ ಥಿಯೇಟರ್ಗೆ ಎತ್ತಾಕ್ಬಿಡ್ತಾರೆ. ಅದು ಬೇರೆ ಥಿಯೇಟರ್ ಹೋಗೋಷ್ಟರಲ್ಲಿ ಒಂದು ದೊಡ್ಡ ಪೋಸ್ಟರ್ ಜೊತೆ ಸಣ್ಣ ಪೋಸ್ಟರ್ ಹಾಕಿರ್ತಾರೆ. ಆ ಪೋಸ್ಟರ್ ಅಲ್ಲಿ 2 ವಾರಗಳ ಅಮೋಘ ಪ್ರದರ್ಶನ ಅಂತ ಹಾಕಿರ್ತಾರೆ. ಅದ್ರ ಮೀನಿಂಗ್ ಏನ್ ಗೊತ್ತಾ? ಶುಕ್ರವಾರ 1, ಶನಿವಾರ 2. ಹೋಗ್ಲಿ, ನಾಳೆನೆ ಸಿನಿಮಾಗ್ ಹೋಗಿ. ಇವತ್ತು ಹೋಗ್ಬೇಡ. ಅದು FM ತುಂಬಾ ಇಷ್ಟ ಅಂತ ಗಸಗಸೆ ಪಾಯಸ ಮಾಡಿದ್ದೆ. ಗಸಗಸೆ ಪಾಯಸನ? ಅಲ್ಲ, ನನ್ಗೆ ಗಸಗಸೆ ಪಾಯಸ ಇಷ್ಟ ಅಂತ ನಿನ್ಗೆ ಯಾರು ಹೇಳಿದ್ದು? ಮತ್ ಬಾಯಲ್ಲಿ ನೀರ್ ಬಂತು. ಇದೇನೋ ನಿನ್ ಸೆಂಟಿಮೆಂಟ್ ಮಾತಿಗೆ ಕಣ್ಣಲ್ಲಿ ನೀರ್ ಬರ್ಬೇಕಿತ್ತ? ಲೋ FM ಈ ನಾಟಕ ಎಲ್ಲ ಬೇಡ. ನಿನಗ್ ಗಸಗಸೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಂತ ನನಗ್ ಗೊತ್ತಿದೆ. ಇವತ್ತಿಬ್ರು ಇಲ್ಲೇ ಊಟ ಮಾಡಿ ರಿಲ್ಯಾಕ್ಸ್ ಆಗಿ ನಾಳೆ ಸಿನಿಮಾಗ್ ಹೋಗಿ. ಇಲ್ಲ ಮಂದ, ನನಗೆ ಪಾಯಸಕ್ಕಿಂತ ಚಿಲ್ಲಿ ಆಸೆ ಈಡೇರಿಸೋದೇ ಮುಖ್ಯ. ಅದು ಅಲ್ಲದೆ ಒಂದ್ ಲೋಟ ಪಾಯಸಕ್ಕೋಸ್ಕರ ನಾವಿಬ್ರು ಮೂವಿಗೆ ಹೋಗದೆ ಇದ್ರೆ ನಮ್ಗಿಂತ ಅಯೋಗ್ಯರು ಬೇರೆ ಯಾರು ಇರಲ್ಲ. ಹಾಗಾದ್ರೆ ನನ್ ಮಾತಕ್ ಬೆಲೆನೇ ಇಲ್ವಾ? ನೀನ್ ಹೇಳ್ದಾಗೆಲ್ಲ ಕೇಳ್ಕೊಂಡಿರಕ್ಕೆ ನೀನೇ ಚಿಲ್ಲಿನ ಅಲ್ವಾ ಚಿಲ್ಲಿ? ಅದೇ ಮತ್ತೆ, ಹೆಂಡತಿ ಹೋಗ ನಾನೇ ಆರ್ಡರ್ ಮಾಡಲ್ಲ, ನಿಂಗ್ ಆರ್ಡರ್ ಮಾಡಕ್ ಇವಳು ಯಾರು? ಹೋಗೋಣ. ಚಿಲ್ಲಿ, ಆ ಮೂವಿ ಹೆಸರು ಏನಂದೆ? ಹತ್ರ ಕುತ್ಕೊಂಡ್ ನೋಡು ಅಂತ. ಹಾಗಾದ್ರೆ ಒಂದೇ ಟಿಕೆಟ್ ತಗೊಂಡು ಒಂದೇ ಸೀಟಲ್ಲಿ ಕುತ್ಕೊಂಡು ನೋಡೋಣ ಬಾ. ಚಿಲ್ಲಿ, ಇವತ್ತೇನಾದ್ರೂ ಮಿಸ್ ಆಗಿದ್ರೆ ನೆನ್ಪಿಟ್ಕೊಂಡಿರು, ನಾಳೆ ಮತ್ತೆ ಶಾಪಿಂಗ್ ಹೋಗ್ತೀವಲ್ಲ ಅವಾಗ ಕೊಡಿಸ್ತೀನಿ. ಸರಿಗೋ, ನಾನು ರಾತ್ರಿ ಒಬ್ಳೆ ಇದ್ದಾಗ ಇದ್ ತಗೋಬೇಕು ಅದ್ ತಗೋಬೇಕು ಅಂತ ಏನೇನೋ ಅನ್ಕೊಂಡಿರ್ತೀನಿ. ಆದ್ರೆ ನಿನ್ ಜೊತೆ ಓಡಾಡಕ್ ಶುರು ಮಾಡಿದಾಗ ಎಲ್ಲ ಮರ್ತೋಗಿರ್ತೀನಿ. ಎಲ್ಲ ಮ್ಯಾಗ್ನೆಟ್ ಸವಾಸ. ಹೋಲಿ. ಆಯ್ತಾ, ಸಿನಿಮಾ ನೋಡಿದ್ದು ಚೆನ್ನಾಗಿ ಶಾಪಿಂಗ್ ಮಾಡಿರೋ ಹಾಗಿದೆ. ಶಾಪಿಂಗ್ ಪ್ಲಾನ್ಸ್ ಇರ್ಲಿಲ್ಲ, ಸಿನಿಮಾ ನೋಡಿದ್ಮೇಲೆ ಮಾಡ್ಬೇಕು ಅನ್ನಿಸ್ತು. ಯಾಕೋ? ಸಿನಿಮಾ ಕೊನೆಯಲ್ಲಿ ಹತ್ರ ಕುತ್ಕೊಂಡು ನೋಡಿದ್ಮೇಲೆ ಜೊತೆಗೆ ಏನಾದ್ರು ತಗೊಳೋಗಿ ಅಂತ ತೋರ್ಸಿದ್ರು, ಅದಕ್ಕೆ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ. ಒಳ್ಳೆ ಸಿನಿಮಾನೇ ನೋಡಿರೋ ಹಾಗಿದೆ. ಚಿಲ್ಲಿ, ನಾನು ಹೇಳಿಲ್ವಾ ಮೊನ್ನೆ ಈ ವಿಷಯ ಹೇಳಿದ್ರೆ ಖುಷಿ ಪಡ್ತಾಳೆ ಅಂತ? ಶಿ ಇಸ್ ಆಲ್ವೇಸ್ ಎ ಗುಡ್ ಗರ್ಲ್. ಹೊಗಳಿದ್ ಸಾಕು, ಇಬ್ರು ಕೈಕಾಲು ತೊಳ್ಕೊಂಡ್ ಬಂದು ಊಟ ಮಾಡಿ. ಕೈಕಾಲು ತೊಳಿತೀವಿ, ಊಟ ಮಾಡಲ್ಲ. ಯಾಕೆ? ನಾವಿಬ್ರು ಹತ್ರ ಕುತ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ್ವಿ. ಹಾಗಾದ್ರೆ ನಾನ್ ಮಾಡಿಟ್ಟಿದ್ದ ಅಡ್ಗೆ ವೇಸ್ಟಾ? ಹಾಗೆಲ್ಲ ಅಂತಾರ ಮುಂದ, ಅಡ್ಗೆನ ಯಾವತ್ತೂ ವೇಸ್ಟ್ ಮಾಡಬಾರ್ದು. ಇವಾಗ ಒಂದ್ಸಲ ತಿನ್ನು, ನಾಳೆ ಬೆಳಗ್ಗೆ ಒಂದ್ಸಲ ತಿನ್ನು, ಮಧ್ಯಾಹ್ನನೂ ತಿನ್ನು, ಉಳಿದ್ರೆ ರಾತ್ರಿನೂ ಅದೇ ತಿನ್ನು, ಅವಾಗ ಖಾಲಿ ಆಗತ್ತಲ್ಲ. ಏನೋ ಅನ್ನದ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತೀಯಲ್ಲ? ಹಾಗ್ಯಾಕ್ ಮಾತಾಡ್ತೀಯ ಮಂದ? ಅಡ್ಗೆ ಮಾಡೋಕ್ಕಿಂತ ಮುಂಚೆ ಒಂದ್ ಮಾತು ಕೇಳ್ಬೇಕಿತ್ತು. ನಿನ್ನ ಕೇಳಿ ಅಡ್ಗೆ ಮಾಡಿದಿದ್ರೆ ಇಬ್ರು ಬಂದು ತಿಂತಿದ್ರ? ಇಲ್ಲ, ಕೇಳ್ದಾಗ್ಲೇ ಮಾಡ್ಬೇಡ ಅಂತಿದ್ವಿ. ನೀನೆಂದರೆ ನನ್ನೊಳಗೆ ಏನು ಒಂದು
ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿ ಬಿಡು ನಿನಗೂ ಕೂಡ ಹೀಗೇನಾ. ಯಾಕೇನಾಯ್ತು? ಏನಾಗಿಲ್ಲ. ಯಾಕೆ ಗರ ಬಡ್ದವ್ರ ತರ ನಿಂತಿದ್ಯಾ? ನಾವೇನ್ ನಿನ್ ಮುಂದೆ ಡ್ಯಾನ್ಸ್ ಮಾಡ್ತಿದ್ವಾ? ಓ ಕ್ಯಾಂಡಲ್ ಹಚ್ಕೊಂಬ. ಆಯ್ತು ಬಿಡು. ಎಲ್ಲೋದ್ರಿ ಇವ್ರಿಬ್ರು? ಹೋಲಿ, ಅದ್ ಎಷ್ಟು ಕಾಮಿಡಿ ಮಾಡ್ತೀಯ ನೀನು. ಪಕ್ಕದಲ್ಲಿ ಕಬ್ಣ ಇರ್ಬೇಕಾರೆ ಮ್ಯಾಗ್ನೆಟಿಕ್ ಒಂಥರ ಖುಷಿ, ಅದಕ್ಕೆ ಪದಗಳು ಬರೋದು. ತರ್ಲೆ ಚಿಲ್ಲಿ, ಲೈಫ್ ಲಾಂಗ್ ನಾವ್ ಇದೇ ರೀತಿ ನಗ್ನಗ್ತಾ ಜೀವನ ಮಾಡ್ಬೇಕು, ಅದೇ ನನ್ನ ಆಸೆ. ನೀನ್ ಬಿಟ್ಟಿರಕ್ ಆಗ್ತಿಲ್ಲ ನನ್ಗೆ. ನನಗ್ ಮಾತ್ರ ಇನ್ನೇನು, ಅದಕ್ಕೆ ತಾನೇ ನಾನ್ ಬಂದ್ ನಿನ್ ಜೊತೆ ಇರೋದು. ಬೇಗ ನಿಮ್ ಅಣ್ಣಂಗೆ ಹೇಳಿ ನಮ್ಮಿಬ್ರು ಮದ್ವೆ ಮಾಡ್ಸು. ಯಾಕೋ ನೀನ್ ಹಸಿರ ಜಾಸ್ತಿ ಆಗ್ತಿದ್ಯಲ್ಲ. ಕರೆಂಟ್ ಹೋಯ್ತಲ್ಲ ಅದಕ್ಕೆ. ಆಯ್ತು ಬಿಡು, ನಾಳೆನೆ ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ಬೇರೆ ಜ್ಯೋತಿಷ್ ಹತ್ರ ಹೋಗಿ ಜಾತಕ ತೋರಿಸಿ ಇದೇ ವರ್ಷನೇ ಮದ್ವೆ ಮಾಡು ಅಂತ ಹೇಳ್ತೀನಿ. ಬನ್ನಿ ಬಾಸ್, ಕೂತ್ಕೊಳ್ಳಿ. ಬಾಸ್, ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ? ಸದ್ಯಕ್ಕೆ ಬ್ಯಾಡ್ ನ್ಯೂಸ್, ಮುಂದಿನ ವರ್ಷ ಗುಡ್ ನ್ಯೂಸ್. ಯಾಕ್ ಸರ್, ಯಾರೋ ಬೇರೆ ಜ್ಯೋತಿಷದವ್ರ ಹತ್ರ ಜಾತಕ ತೋರಿಸ್ತೀನಿ ಅಂತ ಹೋಗಿದ್ರಿ? ಹೋಗಿದ್ನಮ್ಮ, ದಾರಿಲಿ ಯಾವ್ದೋ ಖಡಕ್ ಸ್ವಾಮೀಜಿ ಸಿಕ್ಕು ಎಫ್ಎಂಗೂ ಚಿಲ್ಲಿಗೂ ಈ ವರ್ಷ ಮದುವೆ ಮಾಡಿಸ್ಲೇಬಾರ್ದು ಅಂತ ಖಡಕ್ ಆಗಿ ಹೇಳ್ಬಿಟ್ಟು. ಹೌದ್ರಾ? ಖಡಕ್ ಸ್ವಾಮಿಗೂ ಖರೇನ ಮದುವೆ ಮಾಡ್ಬಾರ್ದಂದ್ರೆ? ಮದುವೆ ನಿಂತೋದಿದ್ದಕ್ಕೆ ನೀನ್ ಯಾಕೆ ಇಷ್ಟು ಖುಷಿಯಾಗಿದ್ಯಾ? ಇಲ್ರಿ, ಮದುವೆ ನಿಂತದಕ್ಕೆ ನನಗೂ ಬಹಳ ದುಃಖ ಆಗ್ಲಿಕ್ಕತ್ತದರಿ. ಲಗುನೇ ಇತ್ತು. ನಾನ್ ಹಾಕಿದ್ದು ನೀವು ನಮ್ಮ ಒಠಾರಕ್ಕೆ ಬಂದ್ ಖುಷಿಗ್ರಿ, ಆದ್ರೆ ನಮ್ಮ FM ಚಿಲ್ಲಿ ಮದುವೆ ಮುಂದಿನ ವರ್ಷ ಅಂದ್ರೆ ಅಲ್ರಿ ಅಂತ ಬಹಳ ದುಃಖ ಆಗ್ಲಿಕ್ಕತ್ತದರಿ. ಸಾರ್, ಇದ್ರ ಬಗ್ಗೆ ನೀವು ಸರಿಯಾಗಿ ವಿಚಾರಿಸಿದಿರಿ? ವಿಚಾರಿಸಿದೆ ಸ್ವಾಮಿ, ಬಿಡಿಸಿ ಬಿಡಿಸಿ ಕೇಳಿದೆ. ನನ್ನ ತಂಗಿ ಜಾತಕದಲ್ಲಿ ಕಂಟಕ ಇರೋದ್ರಿಂದ ಈ ವರ್ಷ ಕಂಕಣ ಭಾಗ್ಯ ಇಲ್ವಂತೆ. ಅಕಸ್ಮಾತ್ ಅವ್ರ ಮಾತು ಮೀರಿ ನಾನೇನಾದ್ರೂ ಮದುವೆ ಮಾಡಿಸಿದ್ರೆ ನನ್ನ ತಂಗಿನ ಕಳ್ಕೋಬೇಕಾಗತ್ತೆ ಅಂದ್ರು. ಹೌದೇ? ಹೌದು ಸ್ವಾಮಿ, ಇಲ್ಲಿ ಜಾಗದಲ್ಲಿ FM ಏನಾದ್ರೂ ಹೊಗೆ ಹಾಕ್ಸ್ಕೊಳ್ತಾನೆ ಅಂದಿದ್ರೆ ಚಾನ್ಸ್ ತಗೊಳ್ತಿದ್ದೇನೋ. ಅಣ್ಣ ಸಾರಿ ಕಣ. ಓಯ್, ಮದುವೆ ಮುಂದಿನ ವರ್ಷ ಅಂದ್ಮೇಲೆ ನಿಮ್ ತಂಗಿಯನ್ನು 1 ವರ್ಷ ಇಲ್ಲೇ ಬಿಡ್ತೀರಾ ಮಾರ್ಯಾರೆ? ಇಲ್ಲಮ್ಮ, ಖಡಕ್ ಸ್ವಾಮಿಗಳು ಇನ್ನೊಂದು ವಿಷಯ ಏನ್ ಹೇಳಿದ್ರು ಅಂದ್ರೆ, ಚಿಲ್ಲಿ ಒಟಾರದಲ್ಲಿ ಇರೋದ್ರಿಂದ FM ಮದುವೆ ಹತ್ರ ಜಾಸ್ತಿ ಆಗಿದೆ, ಅವರಿಬ್ಬರನ್ನು ದೂರ ದೂರ ಇಡಿ ಅಂತಂದ್ರು. ಅದಕ್ಕೆ ಅವ್ರು ಮನೆ ಕರ್ಕೊಂಡು ಹೋಗ್ತಿಲ್ಲ. ಖಡಕ್ ಸ್ವಾಮಿಗಳೇ, ಇಲ್ಲಿಂದಾನೇ ನಿಮ್ಗೊಂದ್ ನಮಸ್ಕಾರ. ಯಾಕಮ್ಮ, FM ನನ್ನ ತಂಗಿ ದೂರ ಇರೋದು ನಿನ್ಗೆ ಇಷ್ಟನಾ? ಹಾಗೇನಿಲ್ಲ ಸರ್, ಅಪ್ಪಿ ತಪ್ಪಿ ಮದ್ವೆ ಆಗ್ಬಿಟ್ರೆ ಪಾಪ FM ಅಂತ ಒಳ್ಳೆ ಹುಡುಗನ್ನ ಕಳ್ಕೊಬೇಕಾಗತ್ತಲ್ಲ ಅಂದೆ. ಹಾಗಾದ್ರೆ ಅವ್ರಿಗೆ ಇನ್ನೊಂದ್ಸಲಿ ನಮಸ್ಕಾರ ಮಾಡು. ಇಲ್ಲಿ ಬಡೋಣಮ್ಮ. ಸರಿ ಅಣ್ಣ. ಬಲ್ಲ ಬಿಡ ಕಣ, ಮುಂದಿನ ವರ್ಷ ಮದುವೆ ಫಿಕ್ಸ್. ಬಾಯ್ FM. ಒಬ್ಬ ಚಿಲ್ಲಿ, ಫೋನ್ ಮಾಡೋದ್ ಮರಿಬೇಡ. ನಾ ಫೋನ್ ಮಾಡ್ತೀನಿ, ನೀ ಅಟೆಂಡ್ ಮಾಡು. ಬಾ ಚಿಲ್ಲಿ. ನೋಡ್ದೇನೆ FM, ದೇವ್ರ ನನ್ ಭಾಗಕ್ಕಿದ್ದಾನೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ನೀನ್ ಆಡೋ ಆಟಕ್ಕೆ ಹೇಗ್ ತೆರೆ ಹೇಳ್ದ ನೋಡು. ಏನ್ ಮದ್ವೆ ಆಗ್ತೀನಿ ಅಂತ ಮೆರ್ದಿದ್ದೋ. ನೀನ್ ಸರಿಯಾಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ದಾನಪ್ಪ ಮೂಡಲಿಗೆ ಅಲ್ಲಣ್ಣ, ಫೇಸ್ಬುಕ್ ಮಂಜ FM. ಅವನ ಬಿಡ್ಲಿ, ನೀ ಬರೋಬ್ಬರ್ ಇದ್ರೆ ಹಿಂಗೆಲ್ಲ ಹಾಕಿರಿಲ್ಲ ಅಂದ್ಯಲ್ಲ, ಅಂತ ತಪ್ಪ ನಮ್ ಚಂದಾಕಿನಿ ಏನ್ ಮಾಡಿತ್ತು? ಅಣ್ಣ, ನಾನು ಹೇಳಿದ್ರೆ ನಿಮ್ ಯಾರಿಗೂ ಅರ್ಥ ಆಗಲ್ಲ, ಹಾಗಾಗಿ ಒಂದು ಸಣ್ಣ ತುಣುಕಿದೆ, ಇಣಕ್ ನೋಡ್ಕೊಂಡ್ ಬನ್ನಿ. ಮಂದ ಬಂದಿದ್ದೇನು ಅಂತ ಹೇಳು. ಏನ್ ಮಂದ, ನಾನ್ ನೋಡಿದ ತಕ್ಷಣ ಮುಖನ ಅಲ್ಲಣೆ ಕುಡ್ದವ್ರ ತರ ಮಾಡ್ಕೋತಿಯಾ? ಇಲ್ಲಪ್ಪ, ನೀನ್ ಜೋಕರ್ ನೋಡು, ನೀನ್ ನೋಡಿದ ತಕ್ಷಣ ನಗು ಬಂದ್ಬಿಡುತ್ತೆ. ಒಂದ್ ವಿಷಯ ಏನು ಅಂತ ಹೇಳು. ಮಂದ, ಅದು ನಾನ್ ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು, ಜೀವನ ಸಾಕು ಬದುಕದ್ ಬೇಡ ಅಂತ ನಿರ್ಧಾರ ಮಾಡಿದ್ಯಾ? ಆಗಲ್ಲ ಮಂದ. ಮತ್ತಿನ್ನೇನಂತ ಹೇಳ. ಅದು ಮಂದ, ನಾನು ನಿನ್ನ ರೆಡಿಮೇಡ್ ಗಂಡ ಅಂತ ಇಡೀ ಏರಿಯಾದವ್ರು ಅನ್ಕೊಂಡಿದ್ದಾರೆ. ಅದು ಅಲ್ಲದೆ ನಿಮ್ ತಾತ ನಾನು ನೀನು ಒರಿಜಿನಲ್ ಗಂಡ ಹೆಂಡತಿ ಅಂತ ನಂಬ್ಕೊಂಡ್ಬಿಟ್ಟಿದ್ದಾರೆ. ಹಲೋ, ಅವ್ರು ನಂಬಿದ್ದಲ್ಲ, ನಾವ್ ನಂಬಿಸಿದ್ದು. ಓ, ಏನೋ ಒಂದು. ಅದಕ್ಕೆ ನಾನು ನೀನು ಸಿಂಪಲ್ ಆಗಿ ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗ್ಬಿಡೋಣ. ನನ್ ಮೂಡ್ ಆಫ್ ಮಾಡ್ತೀಯ ನೀನು? ಒಳ್ಳೆ ಮಾತಾಡಿದ್ರೆ ಮೂಡ ಬಂತಿಯಲ್ಲ ಮಂದ. ನಿನ್ನ ಮದ್ವೆ ಆಗೋದು ಒಳ್ಳೆ ಮಾತೇನೋ? ನನ್ನ ಮದ್ವೆ ಆಗಕ್ಕೆ ನಿನ್ಗೇನ್ ಯೋಗ್ಯತೆ ಇದೆ? ಕಿರ್ಚಬೇಡ, ಇದು ಫಿಶ್ ಮಾರ್ಕೆಟ್ ಅಲ್ಲ, ಕ್ಲಿನಿಕ್. ಹೋಗ ಇಲ್ಲಿಂದ. ಮಂದ, ಅದು ಐ ಸೆಡ್ ಗೆಟ್ ಔಟ್. ಅದಕ್ಕೆ ಮಂದನ್ ಬುದ್ಧಿ ಕಲ್ಸಕ್ಕೆ ನಾನ್ ಚಿಲ್ಲಿನ್ ಮದ್ವೆ ಆಗ್ತೀನಿ ಅಂತ ನಾಟಕ ಮಾಡಿದ್ದು. ಹಾಗಿದ್ರೆ ನೀನ್ ಚಿಲ್ಲಿನ ಮದ್ವೆ ಆಗೋಲ್ವಿ? ನೋಡಿ MP ಅವರೇ, ಈ ಜನ್ಮದಲ್ಲಿ ನಾನು ಮದ್ವೆ ಅಂತ ಆದ್ರೆ ಅದು ಮಂದನ್ ಮಾತ್ರ. ಹಾಗಾದ್ರೆ ಈ ಜನ್ಮದಲ್ಲಿ ನಿನಗೆ ಮದ್ವೆ ಆಗೋದಿಲ್ಲ, ಬಿಡ. ನೋಡ್ತಾ ಇರೋ ಮಂದ, ನೀನೇ ಬಂದು FM ನಿನ್ನ ಮದ್ವೆ ಆಗ್ತೀನಿ ಕಣೋ ಅಂತ ಹೇಳ್ಬೇಕು, ಹಾಗ್ ಮಾಡ್ತೀನಿ. ಬಿಡ್ಲೆ, ಅಲ್ಲಿ ತನಕ ನಿಮ್ ಬಾಸ್ ನೀನ್ ಸುಮ್ನೆ ಬಿಡ್ತಾರನ? ಈ ಸಲ
ಮನ್ಸ್ ಮಾಡಿದ್ರೆ ಆ ಖಡಕ್ ಸ್ವಾಮಿ ಲೈಫ್ ಲಾಂಗ್ ಬಂದು ನಮ್ ಬಾಸ್ಗೆ ಅದೇ ರೀತಿ ಹೇಳ್ತಾನೆ ಇರ್ತಾರೆ, ನಮ್ ಬಾಸ್ ಅದನ್ನ ನಂಬ್ತಿರ್ತಾರೆ. ಅಲ್ಲ ನಾಗಮಂಜಿ, ಆ ಖಡಕ್ ಸ್ವಾಮಿಯ ಬಗ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಗೆ ಹೇಳ್ತೀಯಾ? ಇಷ್ಟಕ್ಕೂ ಆ ಖಡಕ್ ಸ್ವಾಮಿ ಯಾರು ಅಂತ ಅನ್ಕೊಂಡ್ರಿ? ಯಾರು ನಿನ್ನ ಸಂತಾನದವ್ರ? ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ. ಅಣ್ಣ ಕಾರಲ್ಲೇ ಹೋಗ್ಬೋದಿತ್ತಲ್ವಾ? ಯಾಕೆ ಕಾಲಲ್ಲಿ ಹೋಗೋದಕ್ಕಾಗಲ್ವಾ? ಅಲ್ಲ ಕಣೋ, ಅದು ಮಡ್ ರೋಡು, ದೊಡ್ಡ ದೊಡ್ಡ ಗಾಡಿಗಳಲ್ಲಿ ನುಗ್ಗಲ್ಲ. ಇಲ್ಲೇ ಇರೋದು ಜ್ಯೋತಿಷ್ ಮನೆ, ಹೋಗ್ ಬರೋಣಪ್ಪ. ನೀವ್ಯಾರು ಸ್ವಾಮಿ? ಉಲುಮಾನವ, ನನ್ನನ್ನು ನೋಡಿದ ಮೇಲೂ ನಾನು ಯಾರು ಎಂದು ಗೊತ್ತಾಗಲಿಲ್ಲವೇ? ಗೊತ್ತಾಯ್ತು ಒಂದೇ. ಯಾರು ಹೇಳಿ? ಯಾರು ಅಂತ ಗೊತ್ತಾಯ್ತು ಅನ್ನ. ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ನನ್ನ ಹೆಸರು ಖಡಕ್ ಸ್ವಾಮೀಜಿ ಅಂತ. ಏನಮ್ಮ ಚಿಲ್ಲಿ, ಖಡಕ್ ಅಂತ ಹೆಸರು ಇರುತ್ತಾ? ಯಾಕೆ ನಿನ್ ತಂಗಿಗೆ ಚಿಲ್ಲಿ ಅಂತ ಹೆಸರಿಟ್ಟಿಲ್ವಾ? ಅದು ಇಟ್ಟ ಹೆಸರಲ್ಲ, ಕೊಟ್ಟ ಹೆಸರು. ನಂದು ಹುಟ್ಟ ಹೆಸರಲ್ಲ, ಬೆಳೆದ ಹೆಸರು. ಹೆಸರು ಬೆಳೆಯುತ್ತಾ? ಏನ್ ಮಾತಾಡ್ತಿದ್ದೀರಾ? ನಂಗೇನು ಅರ್ಥನೇ ಆಗ್ತಿಲ್ಲ. ನಾನು ಅರ್ಥ ಮಾಡಿಸ್ತೇನೆ. ಇದುವರೆಗೂ ಯಾರಿಗೆ ಯಾವುದೇ ದೋಷ ಇದ್ರೂ ಅದನ್ನ ಖಡಕ್ ಆಗಿ ಹೇಳಿದೀನಿ, ಪರಿಹಾರ ಮಾಡಿದೀನಿ. ಅದಕ್ಕೆ ನನ್ನ ಹೆಸರು ಖಡಕ್ ಸ್ವಾಮೀಜಿ ಅಂತ ಬಂದಿರೋದು. ಈಗ ನಿಮಗೂ ಒಂದು ಕಂಟಕ ಬಂದಿದೆ, ಅದನ್ನು ಹೇಳ್ತೀನಿ, ಪರಿಹಾರ ಮಾಡ್ತೀನಿ. ಬೇಕಾಗಿಲ್ರಿ, ನಾವು ಬೇರೆ ಕಡೆ ಪರಿಹಾರ ಮಾಡ್ಕೊಳ್ತೀವಿ. ಕಂಟಕ ತಿಳ್ಕೊಳ್ಳೋದು ಮುಖ್ಯ, ಪರಿಹಾರ ಯಾರು ಬೇಕಾದ್ರೂ ಮಾಡ್ತಾರೆ. ನಿನ್ನ ಹೆಸರು ಗುರುರಾಜ್ ಕುಲಕರ್ಣಿ ಅಂತ, ನಿನ್ನ ತಂಗಿ ಹೆಸರು ಚಿಲ್ಲಿ ಚಂದ್ರಿಕಾ ಅಂತ. ಬರ್ಬಾದ್ ಬಡಾವಣೆಯ ಮರ್ಯಾದೆ ಮಹಲ್ನ FM ಅನ್ನೋ ಹುಡುಗನ್ಗೆ ನಿನ್ನ ತಂಗಿನ ಕೊಟ್ಟು ಮದುವೆ ಮಾಡ್ತಿದ್ಯಾ, ಇದು ನಿನ್ನ ಪ್ರಯತ್ನ. ಆದರೆ ನಿನ್ನ ತಂಗಿ ಜಾತಕದಲ್ಲಿ ಕಂಟಕ ಇದೆ, ಅದಕ್ಕೆ ಈ ವರ್ಷ ಇವಳಿಗೆ ಕಂಕಣ ಭಾಗ್ಯವಿಲ್ಲ. ಅಣ್ಣ ಏನಣ್ಣ, ಖಡಕ್ ಸ್ವಾಮಿಗಳು ಜಾತಕ ನೋಡ್ದೇನೆ ಕರೆಕ್ಟ್ ಆಗಿ ಹೇಳ್ಬಿಟ್ರು. ಹೌದು, ಈ ಜಾತಕ ಇಟ್ಕೊಂಡು ನೀವು ಪ್ರಪಂಚದಲ್ಲಿ ಎಲ್ಲೇ ಸುತ್ತಿದ್ರು ಈ ವರ್ಷ ನಿಮ್ಮ ಮದುವೆ ಸಾಧ್ಯವಿಲ್ಲ. ನನ್ನ ಮಾತನ್ನ ಮೀರಿ ನೀವು ಮದುವೆ ಮಾಡಿದ್ರೆ ಮದುವೆ ಆಗಿ 3 ತಿಂಗಳಿಗೆ ನಿಮ್ಮ ತಂಗಿ ಏನು ಗುಡ್ ನ್ಯೂಸ್ ಕೊಡ್ತಾಳ? ಹೊಗೆ ಹಾಕಿಸ್ಕೊಂಡು ಬ್ಯಾಡ್ ನ್ಯೂಸ್ ಕೊಡ್ತಾಳೆ. ಹೌದು, ಅದಕ್ಕೆ ಈ ವರ್ಷ ಈ ಮದ್ವೆ ಪ್ರಯತ್ನನ ನಿಲ್ಸೋದೇ ಒಳ್ಳೇದು. ಆದ್ರೆ ಮದ್ವೆ ಆಗೋ ಹುಡುಗ ಸ್ವಲ್ಪ ಅವಸರದಲ್ಲಿದ್ದಾನಲ್ಲ. ಅವನು ಅವಸರ ಮಾಡ್ತಿರೋದಕ್ಕೂ ಒಂದು ಕಾರಣ ಇದೆ. ಏನ್ ಹೇಳಿ? ನೀವು ಹುಡುಗ ಹುಡುಗಿನ ಒಟ್ಟಿಗಿರೋದಕ್ ಬಿಟ್ಬಿಟ್ಟಿದೀರಾ, ಅದಕ್ಕೆ ಈ ರೀತಿ ಆಗ್ತಿರೋದು. ನಿಮ್ ಹುಡುಗಿನ ಮನೆಗ್ ಕರ್ಕೊಂಡೋಗಿ ಅವಾಗ ಆ ಹುಡುಗ ಹೇಳ್ದಂಗೆ ಕೇಳ್ತಾನೆ. ಹೌದಾ ಸ್ವಾಮಿಗಳೇ? ಯೋಚನೆ ಮಾಡಿ, ನಿಮಗೆ ನಿಮ್ಮ ತಂಗಿ ಬೇಕಾ ಅಥವಾ ನಿಮ್ಮ ತಂಗಿ ಮದುವೆ ಬೇಕಾ? ನನಗೆ ನನ್ನ ತಂಗಿನೇ ಬೇಕು ಸ್ವಾಮಿಗಳೇ. ಇಷ್ಟು ಹೇಳಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ಹೋಗಿ ಬಾ ಮಗು, ನಿನಗೆ ಶುಭವಾಗ್ಲಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಫೇಸ್ಬುಕ್ ಮಂಜ ಹಾಕಿದ್ರೆ ಸ್ಕೆಚ್ಚು ಬೇಕಾಗಿಲ್ಲ ಮಚ್ಚು.